ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಾಳೆಯಿಂದ 5th ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ. ಅದರ ರಿಲೇಟೆಡ್ ಮತ್ತೇನಪ್ಪ ಅಂತ ಹೇಳಿದ್ರೆ ಟೈಟಲ್ ತಮ್ಮಲ್ಲಿ ನೋಡಿ ನಿಮಗೆ ಅಟ್ರಾಕ್ಷನ್ ಆಗಿರುವಂತ ಟೈಟಲ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಟೆಸ್ಟ್ ಕ್ಯಾಪ್ಟನ್ಸಿ ನಮ್ಮ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ಸಿ ಯಾರು ಆಗ್ಬೋದು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳೆಲ್ಲ ಹರಿದಾಡ್ತಿದೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ಗಳ ಪ್ರಕಾರ ಯಾರಾಗ್ಬೋದು ಅಂತ ನಿಮ್ಗೆ ಕೂಡ ಗೊತ್ತಿರಬಹುದು. ಅದು ಯಾರಪ್ಪ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ನಾಳೆಯ ಟೆಸ್ಟ್ಗೆ ಯಾವ ರೀತಿ ಚೇಂಜಸ್ ಆಗಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಟಕರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಬರುತ್ತೆ, ಈ ಚಾನಲ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ನಾಳೆಯ ಪ್ಲೇಯಿಂಗ್ 11ನಲ್ಲಿ ಮೇನ್ ಕನ್ಸರ್ನ್ ಏನಪ್ಪ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರು ಡ್ರಾಪ್ ಔಟ್ ತಾವೇ ಡ್ರಾಪ್ ಆಗ್ತೇವೆ ಅಂತ ಇವಾಗ ರಿಪೋರ್ಟ್ಸ್ಗಳು ಈ ರೀತಿ ರೂಮರ್ಸ್ಗಳು ಹರಿದಾಡ್ತೇವೆ ಅಂತಾನೆ ಹೇಳ್ಬೋದಾಗಿದೆ. ರೋಹಿತ್ ಶರ್ಮಾ ಅವರ ಬ್ಯಾಡ್ ಫಾರ್ಮ್ ಅವ್ರಿಗೆ ತಲೆನೋವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅವ್ರಿಗೆ ಒಂಥರ ಕಿರುಕುಳ ಆದಂಗೆ ಆಗಿದೆ. ಆ ರೀತಿ ಬ್ಯಾಡ್ ಫಾರ್ಮ್ ಇರೋದ್ರಿಂದ ಅವ್ರಿಗೆ ತಾವು ಆಟಾಡ್ಬೇಕಾ ಬೇಡ ಅನ್ನೋದು ಅವ್ರಿಗೆ ಒಂಥರ ತಲೆಯಲ್ಲಿ ಹೊಕ್ಕಣಿದೆ ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಬೇಜಾರು ಹಾಕೊಂಡು ಟೆಸ್ಟ್ ಮ್ಯಾಚ್ ಸೋಲೋದಕ್ಕಿಂತ ಹೆಚ್ಚಾಗಿ WTC ಫೈನಲ್ ಆ ಪಾಯಿಂಟ್ಸ್ ಟೇಬಲ್ಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು ಈ ಮ್ಯಾಚ್ಗಳು. ಅದೇ ರೀತಿ ಮೇನ್ ಆಗಿ ನ್ಯೂಜಿಲೆಂಡ್ ಸೀರೀಸ್ ಏನು ನಮ್ಮ ಹೋಮಲ್ಲೇ ನಾವು 3-3 ಸೋತು ಹೋದ್ವು, ಅಲ್ಲಿಂದ ರೋಹಿತ್ ಶರ್ಮಾ ಅವರು ಸಿಕ್ಕಾಪಟ್ಟೆ ತಲೆನೋವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ರೋಹಿತ್ ಶರ್ಮಾ ಅವರು ಇವಾಗ ಈ ಮ್ಯಾಚಲ್ಲಿ ಕೊನೆಯ 5th ಟೆಸ್ಟಲ್ಲಿ ಡ್ರಾಪ್ ಆಗಲಿಕ್ಕೆ ಅವರೇ ತಮಗೆ ತಾವೇ ತಲೆಗೆ ಹೋಗ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ. ತಾವೇ ಡ್ರಾಪ್ ಆಗ್ತೇವೆ ಅಂತ ಕೂಡ ಇವಾಗ ಹೇಳಿದ್ದಾರೆ ಅಂತ ನನ್ನ ಪ್ರಕಾರ ರಿಪೋರ್ಟ್ಸ್ಗಳು ಹರಿದಾಡ್ತೇವೆ ಅಂತ ಹೇಳ್ಬೋದಾಗಿದೆ. ಅವರ ಅನುಪಸ್ಥಿತಿಯಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವಂಥ ಜಸ್ಪ್ರೀತ್ ಬುಮ್ರಾ ಅವರು ಜಸ್ಪ್ರೀತ್ ಬುಮ್ರಾ ಅವರು ಇವಾಗ ಟೆಸ್ಟ್ ಫಾರ್ಮೆಟಲ್ ಅಂತ ನಂಬರ್ 1 ಬೌಲರ್, 900 ರ್ಯಾಂಕಿಂಗ್ ಏನೋ ನನ್ನ ಪ್ರಕಾರ ಹೈಯೆಸ್ಟ್ ಟೆಸ್ಟ್ ಬೌಲರ್ ನಮ್ಮ ಇಂಡಿಯಾ ಸೈಡಿಂದ ಅಂತಾನೆ ಹೇಳ್ಬೋದಾಗಿದೆ ಜಸ್ಪ್ರೀತ್ ಬುಮ್ರಾ ಅವರು. ಹೌದು, ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅವರ ಬೌಲಿಂಗ್ ಶೈಲಿ ಅಂತ ಆ ರೀತಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಬುಮ್ರಾ ಅವ್ರದ್ದು. ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಈ BGTಲಿ ತೋರಿಸಿದ್ದಾರೆ. ತಾನು ಯಾಕೆ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಫಾಸ್ಟ್ ಬೌಲಿಂಗಲ್ಲಿ ಯಾವುದೇ ಪ್ಲೇಯರ್ಸ್ಗಳನ್ನ ಯಾವುದೇ ಕ್ಷಣದಲ್ಲಿ ಯಾವುದೇ ಟೈಮಲ್ಲಿ ಕೂಡ ವಿಕೆಟ್ ಬೇಕಾದಾಗ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ತೆಗೆದುಕೊಂಡ್ರೆ ಆ ರೀತಿ ವಿಕೆಟ್ನ ಹಾಕೊಡ್ತಾರೆ ಅಂತ ಎಲ್ಲ ಇಂಡಿಯಾ ಟೀಮ್ಸ್ಗಳಿಗೆಲ್ಲ ಭರವಸೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತೇನಪ್ಪ ಅಂತ ಹೇಳಿದ್ರೆ ದೊಡ್ಡ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ಸಿಗೆ ಮತ್ತೆ ರಿಟರ್ನ್ ಆಗ್ತಾರೆ ಕಿಂಗ್ ಕೊಹ್ಲಿ ಅಂತ. ಇವಾಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ಗಳ ಪ್ರಕಾರ ಇವಾಗ ಎಲ್ಲ ಅದೇ ರಿಪೋರ್ಟ್ಸ್ಗಳು ಹರಿದಾಡ್ತಿವೆ ಅಂತಾನೆ ಹೇಳ್ಬೋದಾಗಿದೆ. ವಿರಾಟ್ ಕೊಹ್ಲಿ ಅವರು ಮತ್ತೆ ಟೆಸ್ಟ್ ಕ್ಯಾಪ್ಟನ್ಸಿಗೆ ಮರಳ್ತಾರೆ ಅನ್ನೋದು. ಯಾವ ರೀತಿ ಇವರ ಟೆಸ್ಟ್ ಕ್ಯಾಪ್ಟನ್ಸಿ ಇತ್ತು ಅದೇ ಯಾವುದೇ ನಮ್ಮ ಇಂಡಿಯಾದ ಕ್ಯಾಪ್ಟನ್ಗಳಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ಕಂಡು ಬಂದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಇವಾಗ ವಿರಾಟ್ ಕೊಹ್ಲಿ ಅವರೇ ಮತ್ತೆ ಟೆಸ್ಟ್ ಕ್ಯಾಪ್ಟನ್ಸಿಲಿ ಲೀಡ್ ಮಾಡಬೇಕು ಅಂತ ಎಲ್ಲ ಪ್ಲೇಯರ್ಸ್ಗಳು ಕೇಳ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ಲೇಯರ್ಸ್ಗಳಿಗಿಂತ ಹೆಚ್ಚಾಗಿ ಈ ಫ್ಯಾನ್ಸ್ಗಳು ಅದೇ ರೀತಿ ರೋಹಿತ್ ಶರ್ಮಾ ಅವರು ಈ ರೀತಿ ಕ್ಯಾಪ್ಟನ್ಸಿ ಬಗ್ಗೆ ಮತ್ತೆ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು ನಂಬರ್ 1 ಹಾಕೊಂಡಿತ್ತು ನಮ್ಮ ಇಂಡಿಯನ್ ಟೀಮ್, ಆದರೆ ಈ ಬಾರಿ ಯಾವುದೇ ನಂಬರ್ 1 ಆಡ್ಬಿಡಲಿ WTC ಫೈನಲ್ ಕ್ವಾಲಿಫೈ ಆಗ್ಲಿಕ್ಕಾಗಲಿಲ್ಲ ನಮ್ಮ ಇಂಡಿಯನ್ ಟೀಮ್ ಹತ್ರ. ಮೇನ್ ಇಂಡಿಯನ್ ಟೀಮ್ ಯಾವ ರೀತಿ ಬಲಿಷ್ಠ ಇರುವಂಥ ಮೇನ್ ಟೀಮ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ಗೆ ಆ ರೀತಿ ಜವಾಬ್ದಾರಿಗಳೆಲ್ಲ ಇತ್ತು, ಆ ರೀತಿ ಕನ್ಸರ್ನ್ ಇತ್ತು. ಟಾಪ್ 4 ಟೀಮ್ ಅಂತ ಹೇಳಿದ್ರೆ ಯಾವುದೇ ಚಾಂಪಿಯನ್ ಆಗಿ ICC ಇವೆಂಟ್ ಯಾವುದೇ ರೀತಿ ಟೂರ್ನಮೆಂಟ್ ಬೇಕಾಗಿಲ್ಲ ನಮ್ಮ ಇಂಡಿಯನ್ ಟೀಮ್ ಅಂತ ಪಕ್ಕ ಶೋರ್ ಆಗಿ ಇದ್ದೇ ಇರ್ತಿತ್ತು. ಆದರೆ ಈ ಬಾರಿ WTC ಫೈನಲ್ಗೆ ಸಿಕ್ಕಾಪಟ್ಟೆ ಕಳಂಕ ಬರೋ ಥರ ಮಾಡ್ಕೊಳ್ತಾ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮು. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿ ಬ್ಯಾಡ್ ಫಾರ್ಮ್ ಒಂದು ಕಡೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಯಾವ ರೀತಿ ಅಂತ ಹೇಳಿದರೆ ಒಂದೊಂದು ಟೀಮ್ ಒಂದೊಂದು ಸಿಚುವೇಶನ್ಗೆ ಒಂದೊಂದು ಪ್ಲೇಯರ್ಸ್ಗಳು ಸೂಟ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಒಂದೊಂದು ಮ್ಯಾಚ್ ಒಬ್ಬೊಬ್ಬರು ಪ್ಲೇಯರ್ಗಳು ಆಟ ಆಡ್ತಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡುವಾಗಿಲ್ಲ, ಬೌಲರ್ಸ್ಗಳ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಇಂಡಿಯಾದ ಬ್ಯಾಟರ್ಸ್ಗಳೇ ಸಿಕ್ಕಾಪಟ್ಟೆ ಒಂಥರ ಲೆಕ್ಕಿಲ್ದೇ ಇರೋ ಥರ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಯಂಗ್ಸ್ಟರ್ಸ್ಗಳು ಎಷ್ಟು ಬೆಟರ್. ಅದೇ ನನ್ನ ಕಮೆಂಟಲ್ಲಿ ಒಬ್ಬರು ಹೇಳಿದರು ಒಂಥರ ರೋಹಿತ್ ಶರ್ಮಾ ಪಂತ್ ಅದೇ ರೀತಿಯಾಗಿ ಕೊಹ್ಲಿ ಅವ್ರನ್ನ ಡ್ರಾಪ್ ಮಾಡಬೇಕು, ಅವರೇನು ದೊಡ್ಡ ಇದಲ್ಲ, ಆದರೆ ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ಕೊಡಬೇಕು. ಹೌದು, ಆದರೆ ಯಂಗ್ಸ್ಟರ್ಸ್ಗಳಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಹೋದ್ರು, ಆದರೆ ಇವರ ಈ ಕರ್ತವ್ಯ ಏನಿದೆ ಅಲ್ಲ ಇದು ಈ ವರ್ಷ ಒಂದು 4ರಿಂದ 5 ಮ್ಯಾಚಲ್ಲಿ ಅಳಿಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಲಿಟ್ರಲಿ ಆ ವರ್ಷಗಳ ಕಾಲದಿಂದನೂ ಕೂಡ ಇವರು ಆ ರೀತಿ ಬ್ಯಾಟಿಂಗ್ ಆಟ ಆಡ್ತಿದ್ದಾರೆ. ಯಾವ ರೀತಿ ಇವರು ಇದ್ರು ಟೆಕ್ನಾಲಜಿಯಲ್ಲಿ ಯಾವ ರೀತಿ ಬ್ಯಾಟಿಂಗ್ ಶೈಲಿ ಇತ್ತು, ಆದರೆ ಇವಾಗ ಒಂದು 3-4 ಟೆಸ್ಟ್ ಮ್ಯಾಚಲ್ಲಿ ಇವರ ಸಂಪೂರ್ಣ ಚರಿತ್ರೆನ ಈ 4-5 ಟೆಸ್ಟಲ್ಲಿ ಅಳಿಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದರೆ ಈಗ ವಿರಾಟ್ ಕೊಹ್ಲಿ ಅವರು ಮತ್ತೆ ಟೆಸ್ಟ್ ಕ್ಯಾಪ್ಟನ್ಸಿ ಆದರೆ ಯಾವ ರೀತಿ ಅಪ್ರೋಚ್ ಇತ್ತು ಅವ್ರದ್ದು, ಅಗ್ರೆಷನ್ ಅಪ್ರೋಚ್ ಎಲ್ಲವೂ ಈ BGTಯಲ್ಲಿ ಕಮ್ಬ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ವು. ನಾಳೆ ನೋಡೋಣ ರೋಹಿತ್ ಶರ್ಮಾ ಅವರು ಬ್ಯಾಕ್ ಆಗ್ತಾರಾ, ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ಸಿ ಮಾಡ್ತಾರೆ, ಅಥವಾ ವಿರಾಟ್ ಕೊಹ್ಲಿ ಅವ್ರಿಗೆ ನಾಳೆಗೆ ಲೀಡರ್ಶಿಪ್ ಸಿಕ್ಬಿಡತ್ತಾ ಅಥವಾ ಫ್ಯೂಚರಲ್ಲಿ ಏನಾದರೂ ಸಿಗಬಹುದಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ಯಾಪ್ಟನ್ಸಿ ಬಗ್ಗೆ ಆಗಿತ್ತು. ಮತ್ತು ರೋಹಿತ್ ಶರ್ಮಾ ಅವರು ನಾಳೆ ಡ್ರಾಪ್ ಔಟ್ ಆಗೋದು, ಅವರ ಅನುಪಸ್ಥಿತಿಯಲ್ಲಿ
ಜಸ್ಪ್ರೀತ್ ಬೂಮ್ರಾ. ಎಸ್, ಅವರು ವೈಸ್ ಕ್ಯಾಪ್ಟನ್ ಆಗಿದ್ದವರು, ಇವಾಗ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಅನಿಸ್ತಾ ಇದೆ. ರೋಹಿತ್ ಶರ್ಮಾ ಅವ್ರು ನಾಳೆ ಡ್ರಾಪ್ ಆದರೆ ಅವರು ತಮಗೆ ತಾವೇ ಆಗ್ತಾ ಇರುವಂಥ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ. ಏನಂತ ಅನ್ನೋದನ್ನು ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ 5 ಗಂಟೆಗೆ. ಇದಿಷ್ಟು ಟೆಸ್ಟ್ನ ಒಂದೆರಡು ಮಾತಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.